ಎಲ್ಲ ಕೇಳಿ. ಮ್ಯಾಲಿದ್ದವರೆಲ್ಲ ಒಂದು ತಳ ಬರ್ಬೇಕು, ಎಲ್ಲರೂ ತಳ ಬರ್ಬೇಕು, ಎಲ್ಲರೂ ಇಲ್ಲಿ ತಳ ಬರ್ಬೇಕು. ಅಲ್ಲಿ ಮ್ಯಾಲೆ ಇದ್ರೆ ಈಗ ಎಲ್ಲರೂ ತಳ ಬರ್ಬೇಕು, ವೇದಿಕೆ ಮೇಲೆ ಇದ್ದವರೆಲ್ಲ ತಳ ಬರ್ಬೇಕು. ನಿರಂಜನ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಹಿರಣ್ಣನ ಸತ್ಯನವರಲ್ಲಿಯೂ, ಹನುಮಂತನವರಲ್ಲಿಯೂ ಹಾಗೂ ರಂಗಯ್ಯಪ್ಪಗಳಲ್ಲಿಯೂ ಹಾಗೂ ಇಲ್ಲಿವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಎಲ್ಲ ಅನುಭವಗಳಲ್ಲೂ ಹಾಗೂ ಉಡುಕುಲ್ಕಟ್ಟೆಯ ಗ್ರಾಮದ ಯುವ ಮಿತ್ರರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸುಖ ಸ್ವರೂಪರೇ, ಇಲ್ಲಿವರೆಗೂ ಅಪ್ಪವರ ಪುಣ್ಯ ಸ್ಮರಣೆ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಸಾಕಷ್ಟು ನಾವು ಕೇಳಿದ್ರು ಇದು ಯಾಕೆ ನಮಗಿದು ಅರ್ಥ ಆಗೋಲ್ದು, ಇದು ತಿಳಿವಲ್ದು ಅಂತಂದ್ರೆ ನಮ್ಮಲ್ಲಿರುವಂತ ಮೊದಲ ವಾಸನೆಗಳು, ಆ ವಾಸನೆಗಳನ್ನು ನಾವು ಬಿಡಾಕಾಗುತ್ತಾ ಇಲ್ಲ. ಅದಕ್ಕೆ ನಮಗಿದನ್ನ ಇದು ಒಳಗೆ ಹೋಗ್ತಾ ಇಲ್ಲ. ಯಾವಾಗ ಹೆಚ್ಚಿದ್ರ ಕಡೆ ಲಕ್ಷ್ಯ ಆಗತ್ತೋ ಅವಾಗದು ಹಿಂದಿನ ವಾಸನೆಗಳ ಕಳ್ಕೊಂತ ಹೋಗ್ತಾವ. ನಾವು ಈಗ ಹಂಗ ಸಾಕಷ್ಟು ಪುಣ್ಯ ಸ್ಮರಣೆ ಬಗ್ಗೆ, ಪುಣ್ಯ ಆ ಸ್ಥಿತಿಯ ಮುಟ್ಟಿದ್ರ ಬಗ್ಗೆ ಸಾಕಷ್ಟು ಕೇಳ್ತೇವೆ, ಆದ್ರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದಕ್ಕ ಇದು ಬಹಳ ಇದ್ರ ಒಳಗೆ ಒಳವಾಗಬೇಕಾಗೈತಿ. ನಾವು ಒಳವಕ್ಕಾಗಿ ಮಾತ್ರ ಗೊತ್ತಾಗತ್ತಿದ್ರ ಒಳಗಿನ ಮರ್ಮ ಏನೈತೆ ಅನ್ನೋದು. ಯಾಕಂದ್ರೆ ಈ ಸಾಕಷ್ಟು ಈಗ ಹೇಳಿದಲ್ಲ ಹನುಮಂತನ, ಈ COVID-19 ಬಂದಾಗಿದ್ದ ಲಕ್ಷ್ಮಣ ರೇಖೆ ಹಾಕೊಂಡು ನಾವು ನಮ್ಮೊಳಗೆ ನಾವು ನೋಡ್ಕೊಂಡಿದ್ರೆ ಇದಕ್ಕೆ ಗೊತ್ತಾಗ್ತಿತ್ತು. ಆದ್ರೂ ನಮಗೆ ಇನ್ನ ಒಳಗ್ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಇನ್ನ ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ದೈತಿ. ಏನ್ ಮಾಡಿದ್ರು ಕೂಡ ಇದು ಒಂದಿಲ್ಲ ಒಂದಿನ ವಿಕಾರ ಆಗುದ, ನಾಶ ಆಗುದ, ಇದು ಶಾಶ್ವತವಾಗಿಲ್ಲ ಅಂತ ನಾವು ಖಾತ್ರಿ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಇಲ್ಲ. ಹೌದಲ್ರಿ? ಆಗಲೇ ತೇಗೂರ್ ಸರ್ ಹೇಳಿದ್ರು, ಪ್ರಕೃತಿ ತನ್ನ ಸಮತೋಲನವನ್ನ ಕಾಯ್ಕೊಂತತಿ ಅಂತ ಹೇಳಿ. ಅದು ಯಾವ್ದರ ರೂಪದಿಂದ ಇರ್ಬೋದು. ಒಂದು ಚಿಕ್ಕ ವೈರಸ್, ಕಣ್ಣಿಗೆ ಕಾಣದಂತ ಸೂಕ್ಷ್ಮಾಣುಜೀವಿಗೆ ನಾವು ಇಷ್ಟೊಂದು ಪ್ರಾಣ ಭೀತಿಯಿಂದ, ಭಯಭೀತಿಯಿಂದ, ಹೆದರಿಕೆಯಿಂದ ನಮ್ಮ ಪ್ರಾಣವನ್ನ ರಕ್ಷಿಸುವನಕ, ಈ ಶರೀರವನ್ನು ರಕ್ಷಿಸುವನಕ ಎಷ್ಟೊಂದು ಮುಂಜಾಗ್ರತೆಯನ್ನ ಕೈಕೊಂಡ್ರು ಕೂಡ ಆದ್ರೂ ಕೂಡ ತನ್ನ ಪ್ರಾಬಲ್ಯವನ್ನದ ತೋರಿಸ್ತದೆ. ಯಾಕಂದ್ರೆ ನಮ್ಮ ಜೀವನ ಕ್ರಮದಲ್ಲಿ ವ್ಯತ್ಯಾಸಗಳು, ನಾವು ಯಾವ ರೀತಿ ಬದುಕಬೇಕಾಗಿತ್ತು, ಮನುಷ್ಯ ಯಾವ ರೀತಿ ತನ್ನ ಜೀವನ ಕ್ರಮವನ್ನು ಇಟ್ಕೋಬೇಕಾಗಿತ್ತು, ಆ ಜೀವನ ಕ್ರಮವನ್ನು ಇವತ್ತು ಇಟ್ಕೊಂಡಿಲ್ಲ. ಹೌದಲ್ರಿ? ಇದು ಬಂದಂತದ್ದು ವುಹಾನ್ ದೇಶದೊಳಗ ಯಾಕೆ ಅಲ್ಲಿ ಬಂತು ಅಂತಂದ್ರೆ, ಯಾವುದೋ ಜೀವಿಯಲ್ಲಿ ಇರ್ತಕ್ಕಂತ ವೈರಸ್ ಮನುಷ್ಯನಲ್ಲಿ ಬರ್ಬೇಕಂದ್ರೆ ಆ ಜೀವಿಯನ್ನ ಇವು ಸೇವನೆ ಮಾಡಿದಾಗ, ಕೆಲವೊಬ್ರು ಮಾತಾಡ್ತಾರ ಈ ವೈರಸ್ ಕಂಡು ಹಿಡಿದು ತಯಾರು ಮಾಡಿ ಲ್ಯಾಬ್ರೇಟರಿ ಒಳಗೆ ತಯಾರು ಮಾಡಿ ಬಿಟ್ಟಾರ. ಯಾವುದೇ ಜೀವಿಯನ್ನ ತಯಾರು ಮಾಡಕ್ ಬರುದಿಲ್ಲ. ಯಾಕಂದ್ರೆ ಇದು ಜೀವಿಯನ್ನ ಅಲ್ಲ. ಮೊದಲೇದು ಇದು ಸೂಕ್ಷ್ಮಾಣು ಜೀವಿಗಳಲ್ಲಿ ಇದು ಒಂದು ಕೋಶ, ಅದು ಒಂದು RNA DNA ಇದ್ರೆ ಮಾತ್ರ ಅದು ಅದು ಜೀವಂತ ಇದು ಅಂತ ಹೇಳ್ತಾರ ಸೈನ್ಸ್ ಪ್ರಕಾರ. RNA DNA ಅಂತಕ್ಕಂತ ಎರಡು ಜೀವತಂತುಗಳಿಂದ ಕೂಡಿದ ಮಾತ್ರ ಅದು ಜೀವಿ ಅನಿಸ್ಕೊಂತೈತಿ. ಇದು ಒಂದು ಮಾತ್ರ ಐತಿ, ಇದಕ್ಕೆ RNA ಮಾತ್ರ ಐತಿ. ಅಥವಾ DNA ಇದ್ದಂತ ವೈರಸ್ ಅದಾವ. ಇವು ಎರಡು ಇದ್ದು ಅಂದ್ರೆ ಅದು ವೈರಸ್ ಅಲ್ಲ, ಅದು ಬ್ಯಾಕ್ಟೀರಿಯಾ ಇರ್ತೈತಿ ಅಥವಾ ಇನ್ನೊಂದು ಸೂಕ್ಷ್ಮಾಣು ಜೀವಿ ಇರ್ತೈತಿ. ವೈರಸ್ಸಿಗೆ ಒಂದೇ ಇರ್ತೈತಿ, DNA ಇರ್ಬೋದು ಇಲ್ಲ RNA ಇರ್ಬೋದು. ಇದು RNA ಇಂದ ಬರ್ತಕ್ಕಂತ ಒಂದು ಇದರಿಂದ ಬಂದಂತದ್ದು. ಇದು ಯಾವಾಗ ಬದುಕ್ತೈತಿ ಅಂತಂದ್ರೆ ಯಾವುದೇ ಜೀವಕೋಶದೊಳಗೆ ಎಂಟ್ರ್ ಆದ್ರೆ ಮಾತ್ರ ಅದು ಬದುಕ್ತೈತಿ, ಅಲ್ಲಿ ತನ್ನ ಪ್ರಾಬಲ್ಯವನ್ನು ತೋರ್ತೈತಿ. ಅದಕ್ಕಾಗಿ ಇವು ಎಲ್ಲ ಮಾಸ್ಕ್, ಸ್ಯಾನಿಟೈಸರು ಎದಕ್ಕೆ ಅಂತಂದ್ರೆ ಅದು ನಮ್ಮ ಶರೀರದೊಳಗೆ ಹೋಗಬಾರ್ದು ಅನ್ನೋ ಸಲುವಾಗಿದ್ದಾನೆ. ಇವನ್ನೆಲ್ಲ ಮುಂಜಾಗ್ರತೆ ಕ್ರಮವನ್ನ ಕೈಕೊಂಡ್ರು ಕೂಡ ಅದು ತನ್ನ ಪ್ರಾಬಲ್ಯವನ್ನು
ಮೆರೆಸ್ತೈತಿ. ಯಾಕಂದ್ರೆ ನಮ್ಮ ಜೀವನ ಕ್ರಮದಲ್ಲಿ ಆದಂತ ವ್ಯತ್ಯಾಸಗಳು. ಯಾಕಂದ್ರೆ ಮೊದಲಿಗೆ ಈ ಶರೀರ ಬದುಕಬೇಕು, ಈ ಶರೀರ ಇರಬೇಕು ಅಂದಾಗೆ ನನ್ನ ನಿಜವಾದಂತ ಇರುವನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕಾಗಿ ಇದನ್ನ ನಾವು ಮುಂಜಾಗ್ರತವನ್ನ ಕೈಕೊಂಡು ಈ ಶರೀರವನ್ನ ಸ್ವಚ್ಛವಾಗಿ ಇಟ್ಕೊಂಡು ಸುಭದ್ರವಾಗಿ ಇಟ್ಕೊಂಡ ಮಾತ್ರ ನನ್ನ ನಿಜವಾದಂತ ಇರುವನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಜೀವನ ಕಲೆ ಅಂತ ಏನೋ ಲೈಫ್ ಸೈನ್ಸ್ ಅಂತ ಹೇಳ್ತಾರ, ಅದನ್ನ ನಾವು ತಿಳ್ಕೊಂಡು ಈ ಶರೀರವನ್ನ ರಕ್ಷಣೆ ಮಾಡ್ಕೊಂಡು, ಈ ಶರೀರ ಎದಕ್ಕೆ ರಕ್ಷಣೆ ಮಾಡ್ಕೋಬೇಕಾಗಿ ನನ್ನ ನಿಜವನ್ನ ತಿಳ್ಕೊಳ್ಳೋ ಸಲುವಾಗಿದ್ದ, ಮನುಷ್ಯ ಕುಲದ ಲಾಭವನ್ನ ತಿಳ್ಕೊಳ್ಳೋ ಸಲುವಾಗಿದ್ದ ಬೇಕಾಗೈತಿ. ಅದಕ್ಕಾಗಿ ಆ ಮನುಷ್ಯ ಕುಲದ ಲಾಭ ತಿಳ್ಕೊಬೇಕಂದ್ರೆ ಶರೀರ ಶುದ್ಧ ಇಟ್ಕೋಬೇಕು. ಅದನ್ನೀಗ ಈ ಜೀವಿ ನಮಗ್ ತೋರಿಸ್ಕೊಡಾಗತ್ತೈತಿ ಹೆಂಗ ಇರಬೇಕು ನೀವು ಮನುಷ್ಯರು, ಹೆಂಗಾರ ಜೀವನ ಮಾಡಿದ್ರ ಇದನ್ನ ಇಟ್ಕೊಂಡಕ್ ಆಗುದಿಲ್ಲ. ಅದಕ್ಕೆ ಒಳ್ಳೆ ಮಿತವಾಗಿ ಹಿತವಾಗಿರತಕ್ಕಂತ ಯೋಗ್ಯವಾಗಿರುವಂತ ಒಂದು ಆಹಾರ ವಾಯುವನ್ನ ಸೇವನೆ ಮಾಡಿ ನಮ್ಮ ಪರಿಸರವನ್ನ ಶುದ್ಧ ಇಟ್ಕೋಬೇಕಾಗಿತ್ತು. ಈಗ ಲಾಕ್ಡೌನ್ ವೇಳೆಯಲ್ಲಿ ಎಷ್ಟು ಪರಿಸರ ಶುದ್ಧ ಆಯ್ತು ವಿಚಾರ ಮಾಡಿ ನೋಡಿದ್ರೆ, ದಿಲ್ಲಿ ಒಳಗೆ ಈಗ 40 ವರ್ಷದ ಹಿಂದಿನ ವಾತಾವರಣ ಬಂದ್ಬಿಟ್ಟಿತ್ತು ಲಾಕ್ಡೌನ್ ವೇಳೆ. ಅಂದ್ರೆ ನಾವ್ ಅಷ್ಟು ಬಾಯಿಯ ಒಳಗ ಏನ್ ಮಾಡ್ಕೊಂಡಾಗ್ತೇವ ಅಂದ್ರೆ ಹೊರಗೆ ನಾವು ಈಗ ಆಗ್ಬಿಟ್ಟು ಬದಲಾವಣೆ ತಂದು ಬಹಳ ಮುಂದುವರೆದವ್ರು ಅಂತ ತೋರಿಸ್ಕೊಂತ ಹೊಂಟೇವ್ ನಾವು. ಯಾವ್ದ್ರ ಒಳಗ್ ಮುಂದುವರೆದೇವ್ ನಾವು? ಯಾವ್ದ್ರ ಒಳಗೂ ಇಲ್ಲ. ಯಾಕಂದ್ರೆ ನಾವು ಮುಂದುವರೆದಿದ್ರ ಈ ಜೀವಾಣು ನಮಗೇನು, ಇದು ವೈರಸ್ ನಮಗೇನು ಮಾಡ್ತಿದ್ದಿಲ್ಲ. ನಾವು ಎದ್ರೊಳಗೂ ಮುಂದುವರ್ಯಾಕ ಆಗಿಲ್ಲ, ಮುಂದುವರ್ಯಾಕ ಆಗುದಿಲ್ಲ. ಪ್ರಕೃತಿ ಕೂಡ ಇದ್ಕೊಂಡು ಪ್ರಕೃತಿಯನ್ನ ನಾವು ವ್ಯವಸ್ಥಿತವಾಗಿ ಇಟ್ಕೊಂಡು ಈ ಶರೀರದ ಮಹತ್ವವನ್ನು ತಿಳ್ಕೊಂಡು ಆ ಮಹತ್ವದ ವಿಚಾರಗಳನ್ನ ನಾವು ತಿಳ್ಕೋಬೇಕಾಗಿದೆ. ನಾಶರಹಿತವಾದಂತ ಇರುವಿನ ಅನುಭವವನ್ನು ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕಾಗೈತಿ. ಹಂಗ ಅವರು ಎಲ್ಲಾ ಹಿಂದಿನ ಅನುಭವಗಳು ತಮ್ಮ ಶರೀರವನ್ನ ರಕ್ಷಣೆ ಮಾಡಿಕೊಂಡು ಆ ತಿರುಳನ್ನ ತಿಳಿದು ಅತ್ಯಂತ ಸುಖಿಗಳಾಗಿದ್ರು. ಬಾಹ್ಯ ವಿಷಯ ವಸ್ತುಗಳ ಸಂಗ್ರಹ ಅತಿ ಇದ್ದಿಲ್ಲ ಅವ್ರದ್ದು, ಅತಿಯಾದಂತ ವಿಷಯ ವಸ್ತುಗಳಿದ್ದಿಲ್ಲ, ಅತಿಯಾದಂತ ವಿಷಯ ವಸ್ತುಗಳ ಬಳಕೆ ಇದ್ದಿಲ್ಲ. ನಮ್ದು ಇವತ್ತೆಲ್ಲಾ ಇಂದ್ರಿಯಗಳನ್ನ ಏನ್ ಮಾಡೇವು ಅಂತಂದ್ರೆ ಅತಿ ಬಳಕೆ ಮಾಡಿಕೊಂಡು ಅತಿಯಾಗಿ ವೇಳೆಯನ್ನ ಹರಣ ಮಾಡಿಕೊಂಡು ನಾವು ಜೀವನ ಕ್ರಮವನ್ನು ನಡೆಸುವಂತ ಹೊಂಟೇವು. ಅದಕ್ಕೆ ಇಷ್ಟೆಲ್ಲಾ ತೊಂದರೆಗಳನ್ನ ಅನುಭವಿಸ್ಬೇಕಾಗಿದೆ. ಅದಕ್ಕೆ ಇನ್ನು ಮುಂದಾದರೂ ನಾವು ಎಚ್ಚರಿಕೆಯಿಂದ ಇದ್ದುಕೊಂಡು ಅದು ಬರ್ತೈತಿ, ಬಂದ್ರೆ ಪ್ರಾರಬ್ಧ ಬಂದ್ರೆ ಈ ಶರೀರ ಯಾವಾಗಾದ್ರೂ ಹೋಗ್ತೈತಿ. ಆದ್ರೆ ಅದನ್ನ ಹೆಂಗಾರ ಕಳ್ಕೊಂಡು ಹೋಗ್ಬಾರ್ದು. ಪ್ರಾರಬ್ಧ ಬಂದಾಗ ಯಾವಾಗಾದ್ರೂ ಹೋಗ್ತೈತಿ, ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಈ ಶರೀರ ಹೋಗ್ತೈತಿ. ಯಾಕಂದ್ರೆ ಕಾಲವನ್ನ ನಿರ್ಧಾರ ಮಾಡ್ಕೊಂಡು ಬಂದೈತಿ, ಇದು ಲೈಫ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಬಂದೈತಿ. ಯಾವಾಗಾದ್ರೂ ಹೋಗ್ತೈತಿ. ಹೋಗೋರೊಳಗೆ ನಾವ್ ಏನ್ ಮಾಡ್ಕೋಬೇಕಾಗೈತಿ ಅಂದ್ರೆ ನಮ್ಮ ನಿಜವನ್ನ ಅರಿಬೇಕಾಗೈತಿ. ಅದಕ್ಕೆ ಒಳ್ಳೆ ಸುಸಂಸ್ಕೃತರಾಗ್ಬೇಕಾಗೈತಿ. ವಿರೂಪಾಕ್ಷ ಹೇಳಿದ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು, ಯಾವಾಗಾದ್ರೂ ಒಂದು ಕೇಳಿದಂತ ಮಾತು ಮುಂದೆ ನೆನಪಕ್ಕವು ಅಂತ. ಯಾಕಂದ್ರೆ ಹುಡುಗಿದ್ದಾಗ ಕೇಳಿದ್ದು ಯಾವಾಗ ಅದು ಮುಂದೆ ಸನ್ನಿವೇಶಕ್ಕೆ ಅನುಸಾರವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಅಂತ ವಿಚಾರಗಳು ನೆನಪಕ್ಕವು. ಯಾಕಂದ್ರೆ ಅವಾಗ ತಿಳ್ಕೊಳ್ಳುವಂತ ಸಾಮರ್ಥ್ಯ ಇರುದು. ಅಜ್ಜಾರ ಹೇಳ್ತಿದ್ರಂತೆ, ನಿಮ್ದೆಲ್ಲ ಮಸಿ ಕುಂಚಿಗೆ ಆಗೈತಿ ಅಂತ. ಬುದ್ಧಿ ಅನ್ನೋದು ಮಸಿ ಕುಂಚಿಗೆ ಆಗಿಬಿಟ್ಟೈತಿ, ನಿಮ್ಗೆ ಏನು ಹತ್ತುದಿಲ್ಲ. ಯಾಕಂದ್ರೆ ನಿಮಗ್ ಏನು ಎಲ್ಲಾ ವಿಷಯದೊಳಗ ಮುಖ ಮಾಡ್ಕೊಂಡು ಕುಂತಾರಿಗೆ ಈ ವಿಚಾರ ಹತ್ತುದಿಲ್ಲ ಅಂತ. ಮಕ್ಕಳಿಗೆ ಇದು ಹತ್ತೈತಿ ಲಘು. ಅದಕ್ಕೆ ಅಣ್ಣಾರ ಹೇಳ್ತಿರ್ತಾರ, ನಮ್ ಲಘು ನಮ್ ಮಕ್ಕಳನ್ನ ಲಘು ನಮ್ಮ ಹತ್ರ ತಂದ್ಬಿಟ್ರ ಅವ್ರ ಲಘು ದೇವ್ರಾಕಾರ ಅಂತಿದ್ರಂತ ಅಜ್ಜಾರು. ಯಾಕಂದ್ರ ಅವರಲ್ಲಿ ಗ್ರಹಣ ಮಾಡುವಂತ ಶಕ್ತಿ ಬಹಳ ಇರ್ತದೆ. ಮಕ್ಕಳಂದ್ರ ಅವ್ರು ಯಾವ್ದು ಹೊಸದೈತಿ ಅದನ್ನ ಹುಡುಕ್ತಿರ್ತಾರ ಮಕ್ಕಳು. ಅದಕ್ಕೆ ಅಂತ ಒಂದೊಂದು ಶಬ್ದಗಳು ಅವ್ರ ಕಿವಿ ಬಿದ್ದು ಅಂದ್ರೆ ಮುಂದವು ಉತ್ತಮ ಒಂದು ಸಂಸ್ಕಾರವಂತರಾಗಕ್ ಸಾಧ್ಯ ಐತಿ ಅಂತ. ಅದಕ್ಕೆ ನಾವು ಹೆಚ್ಚು ಮಕ್ಕಳಿಗೆ ಪ್ರೇರೇಪಣೆ ಕೊಡಬೇಕು. ಇಲ್ಲಿ ಶ್ರವಣ ಕೋರಿ, ಸತ್ಸಂಗ ಕೋರಿ, ಶ್ರವಣ ಮಾಡ್ರಿ ಅಂತ ಹೇಳಿದಾಗ ಅವು ನಾವು ಬರಾಕತ್ತೀವ ಅಂದ್ರೆ ನಮ್ ಕೂಡ ಅವರು ಬರ್ತಾರ, ನಾವು ಬರ್ಲಿಲ್ಲ ಅಂದ್ರೆ ಅವರು ಬರ್ಬೋದು. ಅದಕ್ಕೆ ನಾವು ಅವ್ರನ್ನ ಪ್ರೇರೇಪಿಸಿ ನಾವು ಮುಂದೆ ಹಾಕೊಂಡ್ ಬಂದಿವಂದ್ರೆ ಅವರಲ್ಲಿರುವಂತ ದುರ್ಗುಣಗಳು ಹೊಕ್ಕ ಮುಂದೆ ಸಮಾಜದೊಳಗ ಹೆಂಗ್ ಬದುಕಬೇಕು, ಹೆಂಗ
ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ನಮ್ಮ ಒಂದು ಲೌಕಿಕ ಜೀವನವನ್ನು ಕೂಡ ಸುಗಮವಾಗಿ ನಡೆಸ್ತಾರೆ. ಅದಕ್ಕೆ ಹೆಚ್ಚು ಮಕ್ಕಳನ್ನ ಯುವಕರು ಅನ್ನೋರು ನಾವು ಎಲ್ಲರೂ ಇದ್ರೊಳಗೆ ಇನ್ವಾಲ್ವ್ ಆಗ್ಬೇಕಾಗೈತಿ. ಯಾಕಂದ್ರೆ ನಮ್ಮ ಸನಾತನ ಋಷಿ ಮುನಿಗಳು ನಮ್ಮ ಭಾರತಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗ್ಯಾರ. ತಾವು ತಮ್ಮ ಶರೀರವನ್ನ ಇದಕ್ಕಾಗಿ ಉಪಯೋಗ ಮಾಡಿಕೊಂಡು ಆ ನಿಜ ತಿರುಳನ್ನ ತಿಳಿದು ನಮಗೆಲ್ಲ ತಿಳಿಸ್ಕೊಟ್ಟು ಹೋಗ್ಯಾರ. ಅದು ಸತ್ಯ ಹೊರಗಿಲ್ಲಪ್ಪ, ನಿಮ್ಮೊಳಗೆ ಐತಿ. ಆ ಸತ್ಯವನ್ನ ಕಂಡ್ಕೋಬೇಕಂದ್ರ ಪರಿಶುದ್ಧ ಅಂತಃಕರಣ ಬೇಕು. ಆ ಪರಿಶುದ್ಧ ಅಂತಃಕರಣದಲ್ಲಿ ಮಾತ್ರ ಸತ್ಯದ ಇರುವನ್ನ ತಿಳ್ಕೊಳಕ್ ಸಾಧ್ಯ ಐತಿ ಅಂತ. ನಾವು ಸತ್ಯವನ್ನ ಹೊರ ಹುಡುಕಿದ್ರೆ ಸಿಗುದಿಲ್ಲ. ಅದಕ್ಕೆ ನಿಜಗುಂಡ್ರೆ ಹೇಳಿದ್ದು, ನಿನ್ನೊಳೆಯೋದು ಸತ್ಯ ಪದ, ಅದನ್ನ ಅನುಭವದಿಂದ ನೋಡು ಮನುಷ್ಯ, ನೀನೇ ಮುಕ್ತ ಅಂತ ಹೇಳಿ. ನಾವು ಮುಕ್ತರ ಇದ್ರೂ ಕೂಡ ನಾವು ಯಾಕೆ ಬಂಧನಕ್ಕೆ ಸಿಳಿತೀವ ಅಂತಂದ್ರೆ ಇದ್ರ ಕೂಡ ಬೆರಿಕೆಯಾಗಿ ನೋಡಾಕತ್ತೀವಿ ನಾವು. ಅದನ್ನ ಈ ಶರೀರ ನಂದು ನಾನು ಅಂತ ತಿಳ್ಕೊಂಡು ಇದಕ್ ಬೇಕಾ ಬ್ಯಾಡಗಳನ್ನ ಪೂರೈಸಾಕ ಏನ್ ಮಾಡಾಕತ್ತೀವ ಅಂದ್ರೆ ಸಮಾಜದೊಳಗೆ ಮೋಸ ವಂಚನೆ ಇದನ್ನ ಮಾಡ್ಕೊಂಡು ನಾವು ಬದುಕಾಕ ಹೊಂಟೇವ್. ನಾವು ಅದನ್ನ ಮಾಡೋದ್ರಿಂದ ಅದನ್ನ ಎಷ್ಟು ಮಾಡಿ ನೀನು ಎಷ್ಟು ಅದನ್ನ ಉಪಯೋಗ ಮಾಡ್ಕೊಂತಿ ಅಂತಂದ್ರೆ ಏನು ವ್ಯರ್ಥ, ಹೌದಲ್ರಿ? ನಾವು ಅದರಿಂದ ಎಷ್ಟು ಸುಖಿಗಳಾಗಕ್ ಸಾಧ್ಯ ಐತಿ? ಆಗಕ್ ಆಗುದಿಲ್ಲ. ಅದಕ್ಕೆ ಅವನ್ನೆಲ್ಲ ಎಷ್ಟು ಮಿತವಾಗಿ ಅವನ ವಿಷಯಗಳನ್ನ ಬಳಸಿಕೊಂಡು ನನ್ನ ನಿಜ ತಿಳಿ ಸಲುವಾಗಿದ್ದ ಈ ಶರೀರವನ್ನು ಉಪಯೋಗ ಮಾಡ್ಕೋಬೇಕಾಯ್ತಿ. ಯಾಕಂದ್ರೆ ನೀರಿದ್ದಾಗ ಮಾತ್ರ ಆ ನಿಜವನ್ನ ಅರಿಯಕ್ ಸಾಧ್ಯ ಐತಿ, ಸತ್ಯವನ್ನ ಅರಿಯಕ್ ಸಾಧ್ಯ ಐತಿ. ನನ್ನೊಳಗೆ ಐತದ ನಾನಾ ನಿಜ ಸ್ವರೂಪ ಅದೇನಿ, ಸತ್ಯ ವಸ್ತು ನಾನಾ ಅದೇನಿ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕಾಗೈತಿ. ಇದು ಎಲ್ಲ ಏನೈತಿ ಅಂದ್ರೆ ತೋರಿಕೆ. ಇದು ಕನಸು ಕರೆ ಅಂತ ನಾವು ಹಿಡ್ಕೊಂಡ್ಕೊಂಡಿಲ್ಲ. ಇದು ಕನಸು ಸುಳ್ಳು ಐತಿದು. ಕನಸು ಎಲ್ಲ ಅನಿತ್ಯ ಐತಿ ಅಂತ ಎಚ್ಚರಿಕೆ ಬಂದ್ಮೇಲೆ ಹೆಂಗೆ ಬಿಡ್ತೇವೋ ಹಂಗ ಇದು ಕೂಡ ಜಗತ್ತು ನನ್ನ ನಿಜವನ್ನ ಅರಿದ ತಕ್ಷಣ ಇದು ಕೂಡ ಸುಳ್ಳಾಕೈತಿ. ಆ ನಿಜವನ್ನ ಅರಿಯ ಸಲುವಾಗಿದ್ದ ನಾವು ಪ್ರಯತ್ನ ಮಾಡಬೇಕಾಗೈತಿ. ನಮ್ಮ ಅಂತಃಕರಣವನ್ನ ಶುದ್ಧ ಮಾಡ್ಕೋಬೇಕಾಗೈತಿ. ಅದಕ್ಕೆ ಯಮನೇಮಾದಿಗಳ ಪರಿಪಾಲನೆ ಅತಿ ಅವಶ್ಯಕ. ಯಮದಶಕ ಗುಣ ಇಲ್ಲದವನಿಗೆ ಸಮನಿಸದು ನಿಜ ಮುಕ್ತಿ ಅಂತ. ನಿಜವಾದಂತ ಆ ಮುಕ್ತಿ ಸುಖವನ್ನ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನ ಅನುಭವಿಸ್ಬೇಕಂದ್ರೆ ನಾವು ಯಮನೇಮಾದಿಗಳನ್ನ ಪರಿಪಾಲನೆ ಮಾಡ್ಕೋಬೇಕಾಗೈತಿ. ಅದರ ಮುಂದೆ ಬರೋದ ಸತ್ಯದಿಂದ ನಡ್ಕೋಬೇಕಾಗೈತಿ. ಯಾಕಂದ್ರೆ ಸತ್ಯದಿಂದ ನಡ್ಕೊಳ್ಳಿಲ್ಲ ಅಂದ್ರ ಆ ಸತ್ಯದ ಅನುಭವವನ್ನು ಮಾಡ್ಕೊಳಕ್ಕಾಗುದು. ಅದಕ್ಕಿಲ್ಲಿ ನಾವು ಮೋಸ ವಂಚನೆ ಅದನ್ನ ಮಾಡದ, ಇನ್ನೊಬ್ಬರಿಗೆ ಕೇಡನ್ನ ಬಯಸ್ದ, ನಿಜವಾಗಿ ನನ್ನ ಇರುವಿನ ಅನುಭವವನ್ನು ಮಾಡ್ಕೋಬೇಕಂದ್ರೆ ಮೊದಲಿಗೆ ಈ ಗುಣವನ್ನ ನಾವು ಅಳವಡಿಸ್ಕೋಬೇಕಾಯ್ತು. ಯಮನೇಮಾದಿಗಳ ಪರಿಪಾಲನೆ ಅತಿ ಅವಶ್ಯಕತೆ. ಅದಕ್ಕೆ ನಾವು ಅಂತ ಒಂದು ವಿಚಾರವನ್ನ ಮಾಡಿ ಒಳ್ಳೆಯ ಒಂದು ಸುಸಂಸ್ಕೃತರಾಗಿ ನಮ್ಮ ನಿಜವನ್ನ ಅರಿತು ಈ ಶರೀರವನ್ನ ಇದಕ್ಕಾಗಿ ಉಪಯೋಗ ಮಾಡಿಕೊಂಡು ಮುಕ್ತತೆ ಅನುಭವವನ್ನು ಮಾಡ್ಕೊಂಡು ಅಂತ ಹೇಳಿ ನನ್ನ ಒಂದು 2 ಮಾತನ್ನ